ಇವತ್ತು ಫ್ರೀಡಮ್ ಹಬ್ಬ, ನಮ್ಮ ಸ್ವಾತಂತ್ರ್ಯದ ಹಬ್ಬ. ಕರ್ನಾಟಕದ ಹೃದಯ ಬೆಂಗಳೂರು, ಭಾರತದ ಹೃದಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಟೆಕ್ನಾಲಜಿ. ಆದರೆ ಬೆಂಗಳೂರಿನ ಹೃದಯ ವಿಧಾನಸೌಧ. ಕೆಂಗಲ್ ಹನುಮಂತಯ್ಯನವರು ಇದನ್ನ ಕಟ್ಟಿಸಿದ್ದಾರೆ. ಮುಂದೆ ಎದುರುಗಡೆ ಇರುವಂತಹ ಹೈಕೋರ್ಟ್ ಅಟಾರ ಕಚೇರಿ ಅಂತ ಇತ್ತು, ಅಲ್ಲಿ ವಿಧಾನಸಭೆ ನಡೀತಾ ಇತ್ತು. ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಆಚರಣೆಯನ್ನ ಬಹಳ ಸಂಭ್ರಮದಿಂದ ಜನರ ಜೊತೆ ಮಾಡ್ತಾ ಇದ್ದೀವಿ. ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರ ರೂಪುರೇಷೆಗಳಲ್ಲಿ ಜೊತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಫಸ್ಟ್ ಬೆಂಗಳೂರಿನ ನಾಗರಿಕರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ನನಗೆ ಗೊತ್ತು, ಇವತ್ತು 4-5 ಲಕ್ಷ ಜನ ಇಲ್ಲಿ ಸೇರ್ತಾ ಇದ್ರು. ನಾವೇ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಯಾವ ರೀತಿ ವ್ಯವಸ್ಥಿತ ಮಾಡಬಹುದು ಅನ್ನೋದನ್ನ ನಾವು ಆಲೋಚನೆ ಮಾಡ್ತೀವಿ. ಯಾಕೆಂದ್ರೆ ಫೈರ್ ಫೋರ್ಸು, ಪೊಲೀಸ್ ಸಿಬ್ಬಂದಿ, ಬೇರೆ ಬೇರೆ ಎಲ್ಲ ನಮ್ಮ ಅಧಿಕಾರಿಗಳು ಅವ್ರದೇ ಆದಂತಹ ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಇವತ್ತು 3 ಗಂಟೆಗೆ ಪ್ರಾರಂಭ ಆಗಿ ಸಾಯಂಕಾಲ ಕೂಡ ಒಂದು ಪ್ರತ್ಯೇಕವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಮ್ಯೂಸಿಕಲ್ ಪ್ರೋಗ್ರಾಮ್. ನಮ್ಮ ಜನರಿಗೆ ಪ್ರಜಾಪ್ರಭುತ್ವದ ದೇಗಲು ನೋಡಬೇಕು ನಮ್ಮ ಮಕ್ಕಳು, ಯುವಕರು ಅನ್ನೋದು ನಮ್ಮ ಆಸೆ. ಎಷ್ಟೋ ಜನ ವಿಧಾನಸೌಧ ನೋಡಿರ್ಲಿಲ್ಲ, ಒಳಗಡೆ ಹೋಗಿರ್ಲಿಲ್ಲ. ಇವತ್ತು ವಿಧಾನಸೌಧದ ಒಳಗಡೆನೂ ಕೂಡ ಓಡಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಇದು ನಾಡಿನ ಯುವಕರ ಆಸ್ತಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಆಯ್ಕೆಯಾಗಿ ಬಂದವರ ಆಸ್ತಿ. ಸಭೆ ಒಳಗಡೆ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಈ ಆಸ್ತಿಯನ್ನ ಇಲ್ಲಿಂದ ಒಂದು ದೇವಾಲಯದ ರೂಪದಲ್ಲಿ ನಾವೆಲ್ಲ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಇದನ್ನೇ ಕೆಂಗಲ್ ಹನುಮಂತಯ್ಯನವರು ಹೇಳಿದ್ರು. ಈ ಸ್ವತಂತ್ರದ ಸಂಭ್ರಮ ನಮ್ಮೆಲ್ಲ ಜನತೆ ಕೂಡ ಅನುಭವಿಸಬೇಕು, ಸಂತೋಷ ಪಡಬೇಕು, ನಗನಗ್ತಾ ಇರಬೇಕು. ಮುಂದಿನ ಮಕ್ಕಳಿಗೆ ಇದರ ಇತಿಹಾಸ ತಿಳಿಬೇಕು. ಇವತ್ತು ಎಷ್ಟೋ ಜನ ಹಿರಿಯರು, ನಾನು ಹಿಂದೆ ನೋಡಿದಂಗೆ ಬೆಂಗಳೂರು ಬಂದವರು ಈ ಮೆಟ್ಲ ಮೇಲೆ, ವಿಧಾನಸೌಧದ ಮೆಟ್ಲ ಮೇಲೆ ಕೂತ್ಕೊಂಡು ಗಂಡ ಹೆಂಡತಿರು, ಹೊಸದಾಗಿ ಮದುವೆ ಆದವರು, ಫ್ಯಾಮಿಲಿ ಮೆಂಬರ್ಸ್ ಬಂದು ಇಲ್ಲಿ ಕೂತ್ಕೊಂಡು ಕಡಲೆಕಾಯಿ ತಿನ್ಕೊಂಡು, ಕಡಲೆಪುರಿ ತಿನ್ಕೊಂಡು, ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದನ್ನ ನನ್ನ ಕಣ್ಣಲ್ಲಿ ನೋಡಿದ್ದೇನೆ. ಅದಕ್ಕೆ ನಾನು ಕೃಷ್ಣ ಬೈರೇಗೌಡರು ಎಲ್ಲ ನಾವು ಮಾತಾಡಿಕೊಂಡು ಈ ಒಂದು ಹೊಸ ಜನಾಂಗಕ್ಕೆ, ಯುವಕರಿಗೆ, ಮಕ್ಕಳಿಗೆ ಈ ದೇಗುಲವನ ಬಾಗಿಲನ್ನ ತೆರೆದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಈ ನಿರ್ಧಾರವನ್ನು ನಾವು ಮಾಡಿದ್ದೇವೆ. ಕೆಂಗಲ್ ಹನುಮಂತಯ್ಯನವರಿಂದ ನಿಜಲಿಂಗಪ್ಪನವರು, ಜಟ್ಟಿಯವರು, ಗುಂಡ್ರಾಯರು, ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ, ಸಿದ್ದರಾಮಯ್ಯನವರು, ಹೀಗೆಲ್ಲ ಅನೇಕರು ಇವತ್ತು ಈ ರಾಜ್ಯವನ್ನ ಆಳಿದ್ದಾರೆ, ಜನರ ಸೇವೆಯನ್ನ ಮಾಡಿದ್ದಾರೆ. ಇದು ನಮ್ಗಿಂತ ಅವಕಾಶ ಸಿಕ್ಕಿದೆಯಲ್ಲ ಈ 70ನೇ ವರ್ಷದಲ್ಲಿ, ಇದು ನಮ್ಮ ಪುಣ್ಯ ಕೂಡ, ಜನ ಕೊಟ್ಟಂತ ಪುಣ್ಯ. ಜನರಿಗೆ ಏನ್ ಮಾತು ಕೊಡಬೇಕು ಆ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸೊ ಭವಿಷ್ಯದ ಭರವಸೆ ಇವತ್ತು ಫ್ರೀಡಮ್ ಇಸ್ ಪಲ್ಸ್, ಫ್ರೀಡಮ್ ಇಸ್ ಪಲ್ಸ್, ಯೂತ್ ಇಸ್ ಪವರ್. ಹಂಗೆ ಯುವ ಶಕ್ತಿ ಇವತ್ತು ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಎಲ್ಲ ಯುವಕರು ಇಲ್ಲಿ ಇದ್ದಾರೆ. ಸೊ ಅದರಿಂದ ಮುಂದಿನ ದಿನದಲ್ಲಿ ಇನ್ನ ಬಹಳ ವ್ಯವಸ್ಥಿತವಾಗಿ ನಾವು ಮಾಡ್ತೇವೆ. ದಯವಿಟ್ಟು ರೊಟೇಷನ್ ಆಗ್ತಾ ಇರಬೇಕು. ಇಲ್ಲಿ ಬಂದವರು ಸುಮ್ಮನೆ ಕೂತ್ಕೊಳ್ಳಕ್ ಹೋಗಬೇಡಿ, ಬೇರೆಯವ್ರಿಗೂ ಅವಕಾಶ ಸಿಕ್ಲಿ.
ನಾವು ವಿಧಾನಸೌಧದ ಎದುರುಗಡೆ ಇರುವಂತಹ ಸ್ಟಾಫ್ ನ ಇವತ್ತು ಬ್ಯಾನ್ ಮಾಡಿದ್ದೇವೆ. ಯಾಕೆಂದ್ರೆ ಇಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ. ಆ ದೃಷ್ಟಿಯಿಂದ ಮುಂದಕ್ಕೆ ಇನ್ನ ವಿವಿಧ ರೀತಿಯಲ್ಲಿ ಇಲ್ಲೆಲ್ಲ ಬಂದು ಈ ಸಂಭ್ರಮನ ಆಚರಣೆ ಮಾಡಲಿಕ್ಕೆ ವಿವಿಧ ರೀತಿ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಸೊ ನಿಮ್ಮೆಲ್ಲರೂ ಕೂಡ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ, ತಂದೆ ತಾಯಿಂದಿರಿಗೆ, ಹಿರಿಯರಿಗೆ ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ಒಂದು ಫ್ರೀಡಂ ಹಬ್ಬವನ್ನ ನಾವು ಆಚರಣೆ ಮಾಡಿಕೊಂಡಿದ್ದೇವೆ. ವಿ ಆಲ್ ಆರ್ ಎಂಪವರ್ಡ್ ವಿತ್ ಡೆಮೋಕ್ರಸಿ. ಸೊ and united with the constitution. We all are empowered with democracy. We are united with the constitution. So ಹಂಗೆ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡು ಸಂವಿಧಾನವನ್ನು ಉಳಿಸಿಕೊಳ್ಳಲಿಕ್ಕೆ ಇವತ್ತಿದ್ದೇವೆ. ಇಲ್ಲಿ ಎಲ್ಲ ನಾಯಕರುಗಳು ಕೂಡ ವಿಧಾನಸೌಧದ ಮುಂದೆ ಅವರ ಪುತ್ಥಳಿಗಳು ಕೂಡ ಇದೆ. ಬಸವಣ್ಣವರು ಇರ್ಬೋದು, ಬೆಂಗಳೂರು ನಗರವನ್ನು ಕಟ್ಟಂತ ಕೆಂಪೇಗೌಡರು ಇರ್ಬೋದು, ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಆಮೇಲೆ ಒಂದು ದೊಡ್ಡ ಗಾಂಧಿ ಪ್ರತಿಮೆ ನೋಡಿ ಇಲ್ಲಿದೆ. ಇದಕ್ಕೆ ವಿಕಾಸಸೌಧಕ್ಕೂ ವಿಧಾನಸೌಧಕ್ಕೂ ಮಧ್ಯ ಗಾಂಧಿ ಪ್ರತಿಮೆ ಇದೆ. ಸೊ ಎಲ್ಲರೂ ಕೂಡ ನಮನವನ್ನ ಸಲ್ಲಿಸುವಂತ ಒಂದು ದೊಡ್ಡ ಅವಕಾಶ ಕೂಡ ಇವತ್ತು ನಾವೆಲ್ಲ ಮಾಡಿಕೊಟ್ಟಿದ್ದೇವೆ. ಪಂಡಿತ್ ಜವಾಹರ್ಲಾಲ್ ಅವರು ಈ ರಾಷ್ಟ್ರದ ಮೊದಲನೇ ಪ್ರಧಾನಮಂತ್ರಿ, ಆಧುನಿಕ ಭಾರತವನ್ನ ಕಂಡಂತ ಒಬ್ಬ ಧೀಮಂತ ನಾಯಕ. ಅವತ್ತು ನಮಗೆ ಅವರು ಒಂದು ಹೊಸ ರೂಪವನ್ನೇ ಈ ರಾಷ್ಟ್ರಕ್ಕೆ ಕೊಟ್ಟರು. ಅವರು ಕೂಡ ವಿಧಾನಸೌಧ ಮುಂದೆ ನಾವು ಇಟ್ಟಿದ್ದೇವೆ. ಸೊ ಎಲ್ಲರೂ ಕೂಡ ಇಲ್ಲಿ ಬಂದು ಈ ಹಬ್ಬದ ಸವಿಯನ್ನ ಸವಿಸಬೇಕು ಅಂತೇಳಿ ನಾನು ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.